ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ಹೀರೆಕಾಯಿ ಮಸ್ಕಾಯಿ ಮತ್ತು ಬಾಳೆಹಣ್ಣಿನ ಸ್ಮೂದಿ ಒಗ್ಗರಣೆ ಮಜ್ಜಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಡ್ತಾರೆ ಇದನ್ನು. ಯಾರು ಬಾಳೆಹಣ್ಣು ತಿನ್ನಲ್ಲ ಮಕ್ಕಳು, ಯಾವ ಮಕ್ಕಳು ಬಾಳೆಹಣ್ಣು ತಿನ್ನಲ್ಲ ಅವರು ಆ ಮಕ್ಕಳಿಗೆ ಇದನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈಗ ಬಿಸಿಲು ಜೋರಿದೆ, ಮಧ್ಯಾಹ್ನದೊತ್ತು ಊಟಕ್ಕೆ ಈ ಥರ ಮಾಡಿಬಿಟ್ಟು ಫ್ರಿಜ್ನಲ್ಲಿಟ್ಟು ಮಕ್ಳಿಗೂ ಕೊಡ್ಬೋದು, ನಾವುಗಳು ತಿನ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು 3 ಟೊಮೊಟೊ, 1 ಆಲೂಗೆಡ್ಡೆ, 8 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 2 ಈರುಳ್ಳಿ, ಹೀರೆಕಾಯಿ, ಬದನೆಕಾಯಿ ತೊಗೊಂಡಿದ್ದೀನಿ. ಇಷ್ಟನ್ನು ಈ ಕುಕ್ಕರ್ ಬಟ್ಲಿಗೆ ಹಾಕಿ ನೀರು ಹಾಕ್ತೀನಿ. ಇವಾಗ ಕುಕ್ಕರ್ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿ ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ. ಇವಾಗ ಕುಕ್ಕರ್ ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ಇವಾಗ ಕುಕ್ಕರ್ನಲ್ಲಿ ಬೇಯಿಸಿರೋದು ತಣ್ಣಗಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಬ್ಕೊಳ್ತೀನಿ. ಸ್ವಲ್ಪ ದಪ್ಪದ ರುಬ್ಕೊಳ್ತೀನಿ. ದೊಡ್ಡ ಸ್ಪೂನಲ್ಲಿ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ಟವ್ ಆನ್ ಮಾಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕೋಣ. ಇವಾಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ, 1 ಒಣಮೆಣಸಿನ್ಕಾಯಿ, ಕರಿಬೇವು ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಒಗ್ಗರಣೆ ಬಾಡಿದೆ. ಇವಾಗ ರುಬ್ಬಿದ್ದೀನಲ್ಲ ಅದು ಹಾಕ್ತೀನಿ. ಇದು ಸ್ವಲ್ಪ ಎತ್ತಿಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ, ಕಾಯಿ ತುರಿ, ಮೊಸರು, ಉಪ್ಪು ಹಾಕ್ಕೊಂಡು ಸೈಡ್ಗೆ ನೆಂಚ್ಕೊಳಕ್ಕೆ ಮಾಡ್ಬೋದು. ಇದು ಇವಾಗ ದೋಸೆಗೆ ನೆಂಚ್ಕೊಳಕ್ಕೆ ಮಾಡಿದ್ದೀನಿ. ಇವಾಗ ರುಚಿಗೆ ಉಪ್ಪು ಹಾಕಿದ್ದೀನಿ. ಇದು ಚೆನ್ನಾಗಿ ಕುಸಿದ್ರೆ ಇದು ಮಸ್ಕಾಯಿ, ಎಲ್ಲ ಮಿಕ್ಸ್ ತರಕಾರಿದು ಮಸ್ಕಾಯಿ ರೆಡಿಯಾಗಿದೆ. ಇದು ಅನ್ನಕ್ಕೂ ನೆಂಚ್ಕೋಬೋದು, ದೋಸೆ, ಚಪಾತಿ, ರೊಟ್ಟಿಗೂ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದಿಸೋಣ. ಇವಾಗ ಇದು ರೆಡಿಯಾಗಿದೆ. ಪಕ್ಕಕ್ಕೆ ತೆಗೆದುಬಿಟ್ಟು ದೋಸೆ ತವ ಇಡ್ತೀನಿ. ಇವತ್ತಿನ ತಿಂಡಿಗೆ ದೋಸೆ ಮಾಡ್ಕೊಂಡಿದ್ದೀನಿ. ಇದು ತವಾ ಕಾಯಿಲಿ ಸ್ವಲ್ಪ. ಇವಾಗ ತವಾ ಕಾದಿದೆ, ದೋಸೆಗೆ ರುಬ್ಕೊಂಡಿದೆ, ಅದಕ್ಕೆ ದೋಸೆ ಜೊತೆಗೆ ಮಾಡಿದ್ದೀನಿ. ಅದನ್ನು ಇದು ಚೆನ್ನಾಗಿ ಬೇಯಲಿ. ನೋಡಿ, ದೋಸೆ ಬೆಂದಿದೆ. ಇದಕ್ಕೆ ನೀವು ನಿಮ್ಮಿಷ್ಟ ತುಪ್ಪ, ಎಣ್ಣೆ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಇನ್ನೂ ಸ್ವಲ್ಪ ರೋಸ್ಟ್ ಆಗಲಿ. ನೋಡಿ, ನಿಮ್ಮಿಷ್ಟ ಟರ್ನ್ ಬೇಕಾದ್ರೆ ಮಾಡ್ಬೋದು. ನಾನು ಟರ್ನ್ ಮಾಡಲ್ಲ, ಒಂದೇ ಸೈಡು ಬೇಯಿಸ್ಬಿಟ್ಟು ತೆಗೆದುಬಿಡ್ತೀನಿ. ಈ ರೀತಿ ದೋಸೆ ಮಾಡ್ಕೊಳ್ಬೋದು. ದೋಸೆಗೆ ನೆಂಚ್ಕೊಳಕ್ಕೆ ನೋಡಿ, ಈ ರೀತಿ ಸರ್ವ್ ಮಾಡ್ಕೊಳ್ಳೋದು. ಮಸ್ಕಾಯಿ ಮತ್ತು ಇದು ಹಸಿಮೆಣಸಿನ್ಕಾಯಿಂದ ಉಪ್ಪು ಸಾರು ಖಾರ. ಇವಾಗ ಇಲ್ಲಿ 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಕೆಲವ್ರ ಮನೆ ಇಷ್ಟು ಹಣ್ಣಾಗೋದ್ರೆ ತಿನ್ನಲ್ಲ, ಎಸ್ಬಿಡ್ತಾರೆ. ಅದಕ್ಕಿಂತ ಈ ಬಾಳೆಹಣ್ಣು ಉಪಯೋಗಿಸ್ಕೊಂಡು ಸ್ಮೂದಿ ಮಾಡ್ತೀನಿ. ಇಲ್ಲಿ 2 ಲೋಟ ಹಾಲು ಕಾಯೋಕ್ಕಿಟ್ಟಿದ್ದೀನಿ. ಇದು ಚೆನ್ನಾಗಿ ಕಾದಾದ ಮೇಲೆ ಇದಕ್ಕೆ ಈ 2 ಸ್ಪೂನಷ್ಟು ಬೆಲ್ಲ ಹಾಕ್ಬಿಡ್ತೀನಿ ಇದರೊಳಗಡೆ. ಇದನ್ನು ಪೀಸ್ ಮಾಡಿಕೊಂಡು ಮಿಕ್ಸಿಲಿ ನುಣ್ಣಗೆ ರುಬ್ಕೊಳ್ತೀನಿ. ಇವಾಗ ಇದು ಹಾಲು ಚೆನ್ನಾಗಿ ಕಾಯಲಿ. ಒಂದು ಪಾತ್ರೆಗೆ ಬೆಲ್ಲ ಹಾಕಿದ್ದೀನಿ. ಈಗ ಕಾಯಿಸಿರೋದು ಹಾಲು ಹಾಕ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ಇವಾಗ ಒಬ್ರಿಗೆ 1 ಲೋಟ ಹಾಲಂತೆ 2 ಲೋಟ ಹಾಲಿಗೆ 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಲಿ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಈ ಬಾದಾಮಿ ಗೋಡಂಬಿನ ಪುಡಿ ಮಾಡ್ಕೊಳ್ತೀನಿ ಕುಟಾಣಿಗೆ ಹಾಕಿ. ಇವಾಗ ಬೆಲ್ಲ ಹಾಕಿದ್ದೀನಲ್ಲ, ಹಾಲು ತಣ್ಣಗಾಗಿದೆ, ಕಾಯಿಸಿರೋ ಹಾಲು. ನೀವು ಸಕ್ಕರೆ ಬೇಕಾದ್ರೆ ಹಾಕ್ಕೋಬೋದು, ನಾನು ಬೆಲ್ಲ ಹಾಕಿದ್ದೀನಿ. ಇದಕ್ಕೆ ಗೋಡಂಬಿ, ಬಾದಾಮಿ, ಡ್ರೈ ಫ್ರೂಟ್ಸ್ನ ಕುಟಾಣಿಲಿ ಕುಟ್ಕೊಂಡಿದ್ದೀನಿ. ಇದನ್ನು ಹಾಕ್ತೀನಿ. ಈ 2 ಬಾಳೆಹಣ್ಣನ್ನು ಮಿಕ್ಸಿಲಿ ರುಬ್ಕೊಂಡಿದ್ದೀನಿ, ನೀರು ಹಾಕ್ತೆ, ಮೆತ್ತಗಾಗಿದೆ. ಇದನ್ನು ಈ ಹಾಲಿನೊಳಗೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಎಲ್ಲ ಫ್ರಿಜ್ಜೊಳಗೆ ಇಡ್ತೀನಿ. ಚೈಲ್ಡ್ ಆದಾಗ ಕುಡಿಬಹುದು. ಒಂದು ಚಿಕ್ಕ ಕಡಾಯಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಂಡಿದ್ದೀನಿ, ಹಿಂಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಇದನ್ನು ಒಲೆ ಮೇಲಿಟ್ಟು ಎಲ್ಲ ಫ್ರೈ ಮಾಡ್ಕೊಳ್ತೀನಿ. ಸಿಡಿಯೋ ಅಷ್ಟಾದರೆ ಸಾಕು. ನೋಡಿ, ಒಗ್ಗರಣೆಯಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಮಜ್ಜಿಗೆಗೆ.
ಇವಾಗ ಮೊಸರು ಇಟ್ಕೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಇದು ತಣ್ಣಗಾದ್ಮೇಲೆ ಇದರೊಳಗೆ ಬೆರೆಸಬೇಕು. ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ. ಬಿಸಿಲಿನ ಹೊತ್ತಲ್ಲಿ ಈ ರೀತಿ ಒಂದ್ಸಲ ಹಿಂಗು ಸಾಸಿವೆ ಒಗ್ಗರಣೆದ್ದು ಮಜ್ಜಿಗೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಕಡಿದುಬಿಟ್ಟು ಆರದ ಮೇಲೆ ಒಗ್ಗರಣೆನ ಇದರೊಳಗೆ ಹಾಕಿದ್ರೆ ಮಜ್ಜಿಗೆ ರೆಡಿ ಆಗುತ್ತೆ. ಮಧ್ಯಾಹ್ನದ ಊಟಕ್ಕೆ ನಾವು ಸಾಮಾನ್ಯ ಶುಂಠಿ ಬೆಳ್ಳುಳ್ಳಿ ಆ ಥರ ಹಾಕೋತೀವಿ. ಈ ಥರ ಹಿಂಗು ಸಾಸಿವೆ ಒಗ್ಗರಣೆ ಮಾಡಿ ಮಜ್ಜಿಗೆ ಮಾಡಿ ನೋಡಿ, ಜೀರ್ಣಕ್ಕೂ ಒಳ್ಳೆಯದು. ಇದು ತಣ್ಣಗಾದ್ಮೇಲೆ ಇದಕ್ಕೆ ಇವಾಗ ಹಾಕ್ತೀನಿ. ಮಜ್ಜಿಗೆ ಮಧ್ಯಾಹ್ನದ ಊಟಕ್ಕೆ ರೆಡಿ ಆಗುತ್ತೆ. ನೋಡಿ, ಈ ದಿನದ ನಮ್ಮ ಮನೆಯ ತಿಂಡಿ ಮತ್ತು ಊಟ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ತೋರಿಸಿದ್ದೀನಿ. ಅನ್ನ ಮಾಡ್ಕೊಂಡಿದ್ದೀನಿ, ಅದೇ ಹೀರೆಕಾಯಿ ಮಸ್ಕಾಯಿ ಬೆಳಗ್ಗೆ ದೋಸೆಗೆ ಮಾಡ್ಕೊಂಡಿದ್ದೀನಲ್ಲ ಅದೇ ಅನ್ನಕ್ಕೂ ಆಗುತ್ತೆ. ಮಸಾಲೆ ಮಜ್ಜಿಗೆ, ಒಗ್ಗರಣೆ ಮಜ್ಜಿಗೆ, ಇದು ಬಾಳೆಹಣ್ಣಿನ ಸ್ಮೂದಿ, ಉಪ್ಪಿನಕಾಯಿ ನೆಲ್ಲಿಕಾಯಿದು ಈ ರೀತಿ ಮಾಡಿಕೊಂಡು ಬೆಳಗ್ಗೆ ತಿಂಡಿಗೂ ಆಗುತ್ತೆ. ಇದು ಹೀರೆಕಾಯಿ ಮಸ್ಕಾಯಿ ಮಧ್ಯಾಹ್ನದ ಅನ್ನಕ್ಕೂ ಆಗುತ್ತೆ. ಈ ರೀತಿ ಒಮ್ಮೆ ಮಾಡ್ಕೊಂಡು ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.